ನೋಡ್ರಿ ಕಬ್ಬಿನ ಕೋಲಿಗೆ ಈ ರೀತಿ ಬೆಂಕಿ ಹಚ್ಚೋದ್ರಿಂದ ಉಪಯೋಗ ಐತಿ. ಇದರಿಂದ ಎಲ್ಲರೂ ರೌದಿ ಕಾಯೋದ್ರಿಂದ ಉಪಯೋಗ ಐತಿ ಅಂದ್ರೆ ಇವು ಬೆಂಕಿ ಹಚ್ಚೋದ್ರಿಂದ ಉಪಯೋಗ ಐತಿ ಅಂತ ಅನ್ನತ್ತೀರೇನ್ರಿ. ಈ ವಿಡಿಯೋ ಮಾಡೋದು ಉದ್ದೇಶ ಇಷ್ಟ ರೀ. ಕೆಲವೊಂದು ರೈತರ ಎಡುತ್ತಿರ್ತಾರೆ ರೀ ರೈತಕಿ ಮಾಡೋದ್ರಾಗ. ಹೀಗಾಗಿ ಸ್ವಲ್ಪ ಗೊತ್ತಿರಂಗಿಲ್ಲ. ಕೆಲವೊಂದು ಮಂದಿಗಂತೂ ಗೊತ್ತಿರತೈತಿ, ಆಲ್ಮೋಸ್ಟ್ ಆಲ್ ಗೊತ್ತಿರ್ತೈತಿ. ಆದ್ರೆ ಬಟ್ ಈಗೀಗಿನ ಯುವಕರ ಕೃಷಿಗೆ ಎಡುತ್ತಿರ್ತಾರು. ಅಂಥವ್ರಿಗೆ ನಾ ಈ ವಿಡಿಯೋಗಳನ್ನ ಹಾಕ್ತಿರ್ತಾನು. ಮತ್ತು ನೀವು ನೋಡಿರಿ, ಅದಕ್ಕೇನು ತಪ್ಪಿಲ್ಲ. ನನ್ನ ವಿಡಿಯೋ ಸಾಧಾರಣ ಆಗಿರ್ಬೋದು, ಆದ್ರೆ ಇದನ್ನೆಲ್ಲ ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಮಾಡಿ ಇಂಥ ಕೆಲಸನ್ಯಾಗೂ ನಾ ಯೂಟ್ಯೂಬ್ ಬಿಡ್ತೀನಪ್ಪ ಅಂದ್ರೆ ಇದರ ಹಿಂದೆ ಕೆಲಸ ಭಾಳ ಶ್ರಮ ಇರ್ತೈತಿ. ದಯಮಾಡಿ ಹಾಗೆಲ್ಲ ಭಾಳ ನೆಗ್ಲೆಕ್ಟ್ ಮಾಡಬೇಡ್ರಿ. ಎಷ್ಟೋ ದೊಡ್ಡ ರೈತ ಅದಾನಪ್ಪ ಅಂದ್ರೂ ಕೆಲವೊಂದು ಸರಿ ಎಡವಲೇಬೇಕು. ಯಾಕಂದ್ರೆ ನಡೆಯುತ್ನ್ಯಾಗ ಎಡುವುದು ಸಹಜ. ನಾನು ಎಡ್ತಿರ್ಬೋದು. ನನಗೂ ಎಲ್ಲಾರ ಎಡೀನಪ್ಪ ಅಂದ್ರೆ ನೀವು ಸ್ವಲ್ಪ ದಯಮಾಡಿ ನನ್ನ ಕಮೆಂಟ್ ಮುಖಾಂತರ ಹೇಳ್ರಿ. ಕೀಟ ಬಾಧೆಗಳು ಭಾಳ ಕಾಡ್ತಾಯಿದ್ದು ಅಂದ್ರೆ ಕೀಟಗಳು ಅಂದ್ರೆ ರೀ ಕೊಂಡಿ ಹುಳ ಮತ್ತು ದೊಣ್ಣೆ ಹುಳ ಹಿಂಗೆ ಕಾಡಾಕತ್ತಿದ್ದು ಅಂದ್ರೆ ಈ ಥರ ಬೆಂಕಿ ಹಚ್ಬೇಕು ಕೋಲಿಗೆ ರೀ. ಇಲ್ಲಾಂದ್ರೆ ರೀ ಈ ಥರ ರೌದಿ ಕಾಯ್ಬೇಕು ರೀ. ನೋಡಿರಿ ರೌದಿ ತುಂಬಿದ್ರಿ ಈ ಪಟ್ಟಿ. ಇದೊಂದು ಪಟ್ಟಿ ಏನೈತಿರಲ್ಲ, ನಾವು ಬೆಂಕಿ ಹಚ್ಚಿದ್ವಿ ರೀ. ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡ್ರಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ತಪ್ಪು ಮಾಹಿತಿ ಸಿಗ್ಬೋದು. ಸ್ಕಿಪ್ ಮಾಡಲಿಲ್ಲಪ್ಪ ಅಂದ್ರೆ ನಾ ಹೇಳೋದು ಸರಿನಾ ತಪ್ಪ ಅನ್ನೋದು ನಿಮಗೂ ಅರ್ಥ ಆಗ್ತೈತೆ ರೀ. ಇದೊಂದು ಪಟ್ಟಿ ಎಲ್ಲ ಭಾಳ ಸುಮಾರಾಗೈತೆ ರೀ. ಮತ್ತು ಕೊಂಡಿ ಹುಳ ಭಾಳ ಹತ್ತೈತೆ ರೀ ಇದಕ್ಕೆ. ಅಂದ್ರೆ ಕಾಂಡ ಕೊರಿತ ಹುಳುಗಳು ಅಂತಾರಲ್ಲ ರೀ, ಆ ಟೈಪ್ ರೀ. ಇದಕ್ಕೆ ಭಾಳ ಕಾಡೋದ್ರಿಂದ ನಾವು ಎಣ್ಣೆನೂ ಬಿಡ್ದಿದ್ದೀವಿ ರೀ. ಮತ್ತು ಅದಕ್ಕೆ ಕಂಟ್ರೋಲ್ ಆಗಲ್ಲ ಸಂಬಂಧ ರೀ ಈ ಥರ ಬೆಂಕಿ ಹಚ್ಕಿಸಿಂದ ಕೂಲಿ ಬಡಿದ್ರೆ ಅವೆಲ್ಲ ಕೀಟಗಳು ಹೊಕ್ಕಾವ ಅಂಥೇಳಿ ನಾವು ಐಡಿಯಾ ಮಾಡಿದ್ರಿ. ಯಾರೇನೇ ಅನ್ಕೋಲಿ, ನಾವು ಈ ಥರ ಮಾಡಿದ್ವಿ ನೋಡಿರಿ. ಮತ್ತಿನ್ನು ಉಳ್ದದ್ದ ಈ ಥರ ಎಲ್ಲ ರೌದಿ ಕಾದದ್ರಿ. ಇವೆಲ್ಲ ನೋಡ್ಬೋದು ನೀವು. ಎಲ್ಲ ಒಂದು ಸಾಲ ಬಿಟ್ಟು ಒಂದು ಸಾಲ ರೌದಿ ತುಳ್ದದ್ರಿ. ಬೆಂಕಿ ಕಂಟ್ರೋಲಾಗಿ ಹೊತ್ತಾಗಿತ್ತು ರೀ. ಅದಕ್ಕೆ ಇದನ್ನು ಆರಿಸ್ಬೇಕಂತೇಳಿ ಈ ಥರ ಪ್ರಯತ್ನ ಮಾಡತ್ತೇನೆ ರೀ. ಇಲ್ಲಿ ಒಡ್ಡಿ ಗುಂಟ ಕರಿಕೆ ಐತ್ರಿ, ಕರಿಕೆ ಗುಂಟ ಬರತೈತ್ರಿ. ಅದ ತುಳಿದಿದ್ದ ಸಾಲಕ್ಕೆ ಅದಕ್ಕಾಗಿ ಅದನ್ನು ಆರಿಸೋ ಪ್ರಯತ್ನ ಮಾಡೀನಿ. ನೋಡಿರಿ, ಇಷ್ಟು ದಿವಸ ನಾ ಕಾಮಿಡಿ ವಿಡಿಯೋ ಮಾಡತ್ತಿದ್ನಿ. ಯಾಕಪ್ಪ ಅಂದ್ರೆ ಈ ಹೊಲದಾಗ ಫುಲ್ ಕಬ್ಬು ಇರೋದ್ರಿಂದ ನನಗೆ ಹೊಲದ ಮಾಹಿತಿ ನೀಡೋಕೆ ಅಥವಾ ನನ್ನ ಅನುಭವಗಳನ್ನು ನಿಮ್ಮ ಜೋಡಿ ಹಂಚ್ಕೊಳಕ್ಕೆ ಆಗ್ತಿರಲಿಲ್ಲ ರೀ. ಅದಕ್ಕೆ ಈಗ ಎಲ್ಲ ಕಬ್ಬೆಲ್ಲ ಹೋಗೈತ್ರಿ. ಆಲ್ಮೋಸ್ಟ್ ನೋಡ್ಬೇಕ್ರಿ. ನೋಡಿರಿ, ಎಲ್ಲ ಕಬ್ಬು ಹೋಗೈತ್ರಿ ನಮ್ಮದು. ಹೀಗಾಗಿ ಇದು ಫಸ್ಟ್ ಕೆಲಸ ರೀ. ಇದು ಈ ಫಸ್ಟ್ ಕೆಲಸದಿಂದ ನನ್ನ ವಿಡಿಯೋಗಳನ್ನ ಹಾಕ್ತಿರ್ತಾನು. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಈ ರೈತನನ್ನು ಬೆಳೆಸ್ರಿ ಅಂಥೇಳಿ ಕೇಳ್ಕೊತಿರ್ತಾನು. ಸ್ವಲ್ಪ ಬೆಂಕಿ ಅಲ್ಲೆಲ್ಲಿ ಹತ್ತತೈತಿ, ಕನ್ಫ್ಯೂಸ್ ಆಗ್ತಿರ್ಬೋದು ರೀ ಮಾತುಗಳ. ದಯವಿಟ್ಟು ಸಾರಿ ರೀ. ನಾವು ಒಬ್ಬ ಬಂದೇನಿ ರೀ. ಯಾಕಂದ್ರೆ ಇದೇನು ಈ ಕಡೆ ಸೈಡ್ ಆಜು ಬಾಜು ಯಾವುದು ಕಬ್ಬು ಇದ್ರಿಕಿಲ್ರಿ. ಹೀಗಾಗಿ ನಾನು ಒಬ್ಬ ಸುಡ್ಬೋದು ಅಂತ ಹೇಳ್ಸಿಂದ ಹಿಂಗೆ ಒಬ್ಬ ಬಂದು ಹಚ್ಚಿ ಕೂತೇನೆ ರೀ. ಆದ್ರೆ ಈ ರೌದಿ ತುಂಬಿದ್ರಾಗ ಬರತೈತ್ರಿ ಒಡ್ಡು ಗುಂಟ. ಈ ಒಡ್ಡು ಗುಂಟ ಕರಿಕೆ ಐತ್ರಿ. ಇಲ್ಲಿ ಈ ಕರಿಕೆ ಗುಂಟ ಬರ್ತೈತ್ರಿ. ಹೀಗಾಗಿ ಓಡಾಡತ್ತೇನೆ ರೀ. ನೋಡಿರಿ, ಈ ವಿಡಿಯೋ ನೋಡ್ಕಿಸಿಂದ ಗಲಿಬಿಲಿ ಆಗೈತಿ ಸ್ವಲ್ಪ. ನೀವೇನು ಮಾಡ್ತಾನೆ ವಿಡಿಯೋ ಅಂತ ತಿಳ್ಕೊಬೇಡ್ರಿ. ನಾನು ನಿಮ್ಗೆ ಹೇಳತ್ತಿಲ್ಲ ರೀ ನನ್ನ ಅನುಭವಗಳನ್ನು ಏನಂತೇಳಿ ಹಂಚ್ಕೊಳತ್ತೇನೆ ರೀ. ನನ್ನ ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡ್ರೆ ನನ್ನ ಕೆಲಸದಾಗ ಏನಾರು ತಪ್ಪು ತಡಿ ಇದ್ರೆ ನೀವು ಒಂದು ಸ್ವಲ್ಪ ಹೇಳ್ತೀರಿ. ಕಮೆಂಟ್ ಮುಖಾಂತರ ಒಂದು ಸ್ವಲ್ಪ ದಯಮಾಡಿ ಹೇಳ್ರಿ ಅಂಥೇಳಿ ಅದಕ್ಕೆ ನಾ ಈ ವಿಡಿಯೋ ಮಾಡತ್ತೇನೆ. ನೆಕ್ಸ್ಟ್ ಚಲೋ ತಂಗ ಕಂಟೆಂಟ್ ಹಾಕ್ತೇನೆ ರೀ. ದಯಮಾಡಿ ಫುಲ್ ವಿಡಿಯೋ ನೋಡಿರಿ. ರೈತಕಿ ಮಾಡೋದು ಅಂದ್ರೆ ನನಗೆ ಭಾಳ ಇಷ್ಟ ರೀ. ಅದಕ್ಕೆ ಶುಗರ್ ಫ್ಯಾಕ್ಟ್ರಿಯಾಗ ನಾನು ನೌಕರಿ ಇದ್ರೂ ಆ ಫ್ಯಾಕ್ಟ್ರಿ ಬಿಟ್ಟು ಈ ರೈತಕಿ ಮಾಡ್ಬೇಕಂಥೇಳಿ ರೈತಕಿಗೆ ಬಂದನು ರೀ. ಫ್ಯಾಕ್ಟ್ರಿ ಬಿಟ್ಟು ಈ ರೈತಕಿಗೆ ಬೆನ್ನು ಹತ್ತೇನು ರೀ.
ದಯಮಾಡಿ ನಿಮ್ಮ ಸಪೋರ್ಟ ಆಶೀರ್ವಾದ ಯಾವಾಗೂ ಇರ್ತೈತೆ ಅಂತೇಶಿಂದ ನಾ ಕಾಯ್ತಿರ್ತೇನೆ ರೀ. ನಾ ಹಾಕಿದಂಥ ವಿಡಿಯೋಗಳನ್ನ ಫುಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ದಯಮಾಡಿ ಲೈಕ್ ಮಾಡಿರಿ. ಇಷ್ಟ ಆಗದಿದ್ದರೂ ಲೈಕ್ ಮಾಡಿರಿ. ಕಬ್ಬಿನ ಕೂಲಿ ಸುಡೋದ್ರಿಂದ 2 ಟನ್ ಗೊಬ್ಬರ ವೇಸ್ಟ್ ಆಕೈತೆ ರೀ. ಆದರೂ ಪರವಾಗಿಲ್ಲ ರೀ, ನಮಗೆ ಕೀಟ ಬಾಧೆಗಳನ್ನು ತಪ್ಪಿಸಿದ್ರೆ ಸಾಕ್ರಿ. ಮತ್ತು ಹೊಳೆದಂಡಿ ಕಸದ ನೆಲದವ್ರು ಏನೈತಿರಲ್ಲ, ಈ ಥರ ಸುಟ್ರನ್ನ ಸ್ವಚ್ಛ ಆಕೈತೆ ರೀ. ಕಸ ಪಸ ಎಲ್ಲ ಹೂವು ಅದು ಸುಡ್ತೈತೆ ರೀ. ಕೋಲಿ ಸುಟ್ರೆ ಕೋಲಿನೂ ಭಾಳ ಚಂದ ಹೇಳ್ತಾವ್ರಿ. ರೌದಿಕಾದ್ರೂ 2 ಟನ್ ಗೊಬ್ಬರ ಸಿಕ್ಕಂಕೈತಿ. ಬಟ್ ನಾವು ಎಸ್ಪೆಷಲಿ ಹೇಳ್ಬೇಕಂದ್ರೆ ಇದನ್ನು ನಾವು ಕೀಟ ಬಾಧೆದಿಂದ್ರನ ಸುಡಾತಿದ್ವಿ ರೀ. ಕೊಂಡೆ ಹುಳ ಭಾಳ ಆಗಿದ್ವಿ ರೀ. ಅವೆಲ್ಲ ಕಬ್ಬು ಈಗ ಇದ್ದದ್ದು ಫ್ಯಾಕ್ಟ್ರಿಗೆ ಹೋದದ್ದು ಕಬ್ಬು ಕೊಂಡೆ ಹುಳ ಭಾಳ ತಿಂದಿದ್ದು ರೀ. ಕಾಂಡ ಕೊರೆದದ್ದು ರೀ. ಅದು ಹೀಗಾಗಿ ಹಗರಾಗಿತ್ತು ಕಬ್ಬು. ಫ್ಲೋರೋ ಎಣ್ಣೆ ಸಾಕಷ್ಟು ಸಲ ಹೊಡೆದ್ರೂ ಕಂಟ್ರೋಲ್ ಆಗಿರ್ಕಿಲ್ಲ ರೀ. ಕೊಂಡೆ ಹುಳ ಹೆಂಗಂದ್ರೆ ರೀ, ಫ್ಲೋರೋ ಎಣ್ಣೆ ಬಡಿದ ತಕ್ಷಣ ಹೋಗಿ ನೆಲಕ್ಕೆ ಕುಂದಿರ್ತಿದ್ದು. ಅದು ಹಿಬ್ಬನಿಗೆ ಆರಿದಂಗೆ ಮತ್ತೆ ಹೋಗಿ ಗರಿಯಾಗಿ ಕುಂಡಿರ್ತಿದ್ದು ರೀ, ಅಂದ್ರೆ ಕಳಿಗ್ಯಾಗ ರೀ. ಹೀಗಾಗಿ ಕಂಟ್ರೋಲ್ ಬರ್ತಿರ್ಕಿಲ್ಲ ರೀ. ಏನೋ ಮಾರಾಯ, ನೆಲಕ್ಕೆ ಮ್ಯಾಗ ಕೂಡ್ಸೆ ಹೊಡಿಬೇಕಿಲ್ಲ ಅಂತೇಸಿ ಅಂದ್ರೂ ನೋಡಿರಿ, ಬೆರಕಳಿ ಬಿಟ್ಟಿರ್ತಾವಲ್ಲ, ಅಲ್ಲಿ ಹೋಗಿ ಎಲ್ಲಾರು ಹೋಗಿ ಒಟ್ಟು ತಪ್ಪಿಸ್ಕೊಂಡು ಕುಂಡಿರ್ತಾವ್ರಿ. ಅವಕ್ಕೆ ಸೇಫ್ಟಿ ಜಾಗ ಎಲ್ಲಿ ಐತೆ ಅನ್ನೋದು ಅವಕ್ಕೆ ಗೊತ್ತಿರ್ತೈತಿ. 2 ಕುಳೆ ಆಯ್ತು ರೀ. 2 ಕುಳೆ ಆದ್ರೂ ಕೊಂಡೆ ಹುಳ ಕಂಟ್ರೋಲ್ ಆಗಲ್ದಕ್ಕಾಗಿ ಈ ಥರ ಸುಡಾತದ್ರಿ. ಭಾಳ ನೀರು ಹಿಡಿತಿತ್ತಪ್ಪ ಅಂದ್ರೂ ಸುಡಬೇಕು ರೀ. ಯಾಕಂದ್ರೆ ನೀರು ಭಾಳ ಹಿಡಿತಂದ್ರೆ ತಂಪಾಕೈತೆ ರೀ ಬೆಳೆಗೆ. ತಂಪು ಹೆಚ್ಚಾತಂದ್ರೆ ಬೆಳವಣಿಗೆ ಕುಂಠಿತ ಆಕೈತೆ ರೀ. ಹೀಗಾಗಿ ಇದನ್ನು ಸುಡಬೇಕಾಕೈತೆ ರೀ. ಜೌಳ ನೆಲ ಭಾಳ ಇತ್ತಂದ್ರೆ ಮಾತ್ರ, ಅಂದ್ರೆ ಎರಿಮಣ್ಣು ಭಾಳ ಇತ್ತಂದ್ರೆ ರೀ, ಎರಿಮಣ್ಣದ್ರೊಳಗೂ ಫರಕ್ ಇರ್ತೈತೆ ರೀ. ಒಂದು ಸಣ್ಣ ಏರಿ ಇರ್ತೈತೆ ರೀ, ದಮ್ ಏರಿ ಇರ್ತೈತಿ, ಕರಿ ಏರಿ, ಮತ್ತು ಏರಿ ಒಳಗೆ ಮತ್ತು ಒಂದು ಸ್ವಲ್ಪ ಒಳಗೆ ಕಾರ್ಲಂತ ಮಿಕ್ಸ್ ಇರ್ತೈತೆ ರೀ. ಹೀಗಾಗಿ ಅದು ತಂಪು ಭಾಳ ಹಿಡ್ಕೊತೈತೆ ರೀ. ಇಂಥ ಹೊಲಗಳು ಯಾವ ಇರ್ತಾವ್ರಲ್ಲ, ಅವನ್ನ ರೌದಿ ಮಾತ್ರ ಕಂಪಲ್ಸರಿ ಸುಡ್ಬೇಕು ರೀ. ಗೊಬ್ಬರ ಆಕೈತಿ ಬಿಡು ಅಂತೇಳಿ ನಾವು ಆಸೆಗೆ ಬಿದ್ದು ಕಿಶಂದ ರೌದಿ ಬಿಟ್ಟದ್ದು ಆದ್ರೆ ರೀ, ನಾವು ಗೊಬ್ಬರ ನೋಡಿದ್ರೊಳಗೆ ಬೆಳೆ ಕುಂಠಿತ ಆಕೈತೆ ರೀ. ಬೆಳೆ ಪಕ್ಕ ಬೆಳವಣಿಗೆ ಆಗೋದಿಲ್ಲ ರೀ, ಹೆಚ್ಚಾಗಿ ನೀರು ಹಿಡಿಯೋದ್ರಿಂದ. ಮತ್ತು ಕೆಲವೊಂದು ಏರಿಯಾದಾಗ ಹುಳ ಹುಪ್ಪಡಿ ಅಂದ್ರೆ ಹಾವುಗಳದು ಒಂದೊಂದು ಏರಿಯಾದಾಗ ಭಾಳ ಇರ್ತಾವೆ ರೀ. ಅಂಥ ಪ್ರದೇಶದಾಗ ಸುಡಲೇಬೇಕು ರೀ. ಯಾಕಂದ್ರೆ ನಮ್ಮ ಜೀವಕ್ಕಿಂತ ಅದು ಗೊಬ್ಬರಿನ ಮಹತ್ವ ಅಲ್ರಿ. ಗೊಬ್ಬರ ತಂದು ಹಾಕ್ಬೋದು ರೀ, ಜೀವಕ್ಕೆ ಏನಾರು ಅಪಾಯ ಆತಂದ್ರೆ ತಂದು ಹಾಕಕ್ಕೆ ಆಗೋದಿಲ್ಲ ರೀ. ಯಾಕಪ್ಪ ಈ ಮಾತು ಹೇಳ್ತಾನೆ ನಂತರ, ಅದ್ರಾಗ ನಾವು ಕಸ ತೆಗಿಬೇಕಾಕೈತಿ, ಹೊಳ್ಳಿ ಗೊಬ್ಬರ ಒಗಿಬೇಕಾಕೈತಿ. ಏನೋ ಅಕಸ್ಮಾತ್ ಅದ್ರ ಮ್ಯಾಗ ಹೈತದು ಹೋಗುತ್ತೆ ಮುಂದೆ ಬಡ್ಡ್ಯಾಗ ಹಾವು ಪಾವು ಇದ್ದು ಅಂದ್ರೆ ಮತ್ತು ಕೆಲಸ ಫೇಲ್ ಆಕೈತಿ ರೀ. ಮತ್ತು ನೆಲ ಸ್ವಲ್ಪ ಕೆಲವೊಂದು ಕಡೆ ಉಪ್ಪೇರ್ತಿರ್ತೈತೆ ರೀ. ಆ ಉಪ್ಪೇರು ನೆಲ ತೆಕ್ಕನೂ ಭಾಳ ರೌದಿ ಕಾಯಬಾರ್ದು. ನಾ ವಿಡಿಯೋ ಇಷ್ಟಕ್ಕೆ ಮುಗಿಸ್ತೇನೆ ರೀ. ಇದನ್ನು ಕೋಲಿ ಎಲ್ಲ ಬಡ್ಕೋತೀರಿ. ಬಡ್ಕೊಂಡ ನಂತರ ಕುಳೆ ಎದ್ದ ನಂತರ ಏನೈತಿರಲ್ಲ, ಸ್ವಲ್ಪ ನೀರು ಹಾಸ್ತೀವಿ ರೀ. ನೀರು ಹಾಯಿಸ್ಕಿಸಿಂದ ನೀರು ಹಾಸೋಕ್ಕಿಂತ ಮುಂಚೆ ರೀ ಒಂದು ಸ್ವಲ್ಪ ಹೀರ್ಯ ಒಗಿತೀವಿ ರೀ. 1 ಚೀಲ ಹೀರ್ಯ ಒಗಿತೀವಿ ರೀ. ಎಕರೆಗೆ 1 ಚೀಲ ಹೀರ್ಯ ಒಗದು ಕಿಸಿಂದ ನೀರು ಹಾಯಿಸ್ಕಿಸಿಂದ ಒಂದು ಮೊಳ ಕೋಲಿ ಎದ್ದ ನಂತರ ರೀ ನಾವು 2 ಮಗ್ಲ ಹರಿದು ಕಿಸಿಂದ ಬೋದ್ ಏರಿಸ್ತೀವಿ ರೀ. ಈ ಬೋದ್ಗಳನ್ನೆಲ್ಲ 2 ಮಗ್ಲ ಹರಿದ ಮತ್ತೊಮ್ಮೆ ನೀರು ಹಾಸ್ತೀವಿ ರೀ. ನೀರು ಹಾಸಿದ ತಕ್ಷಣ ಮಣ್ಣು ಮಿದು ಆಕೈತೆ ರೀ. ಮಿದು ಆದರೆ ಏನಾಯ್ತು ರೀ, ಮತ್ತು ಬಿದ್ದ ಕಸ ಎಲ್ಲ ಎದ್ದು ಬಿಡ್ತೈತಿ. ಎದ್ದ ನಂತರ ಅದನ್ನು ಎತ್ಕೊಳ್ಳೆ ಹರಗಿಸ್ತೀವಿ. ಇಲ್ಲಾಂದ್ರೆ ಪವರ್ ಟೈಲರ್ಲೆ ರೂಟ್ರ್ ಹಾಕಿಸ್ತೀವಿ ರೀ. ಪವರ್ ಟೇಲರ್ಲೆ ರೂಟ್ರ್ ಹಾಕ್ಸೋದಕ್ಕಿಂತ ಎತ್ಕೊಳ್ಳೆ ಹಾರಿಗಿರನ ಬೆಟ್ರ್ ರೀ. ಯಾಕಂದ್ರೆ ಎಲ್ಲ ಅಗದಿ ಸೂಸಂತ ಚಾಪುಡಿಗತೆ ಮಣ್ಣು ಆಕೈತೆ ರೀ. ಈ ಪವರ್ ಟೇಲರ್ ಏನು ಮಾಡ್ತೈತೆ ರೀ, ಗಟ್ಟಿ ಮಾಡಿ ಒಗೆದು ಬಿಡ್ತೈತೆ ರೀ. ತೆಳಗೆಲ್ಲ ಗಂಟು ಹಂಗೆ ಇರ್ತೈತಿ. ಮ್ಯಾಗ ನೋಡಕ್ಕೆ ಗಂಟು ಇರ್ತೈತಿ. ಅದು ಹೆಂಗೆ ರೂಟ್ರ್ ಹಿಂಗೆ ತಿರುಗಿದಕ್ಕೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿರಿ. ಎತ್ಗಳು ಹೊಡೆದಕ್ಕೂ ಹೊಳ್ಳಿ ಪವರ್ ಟೇಲರ್ ಹೊಡೆದಕ್ಕೂ ಏನು ವ್ಯತ್ಯಾಸ ಅಂಥೇಳಿ. ಪವರ್ ಟೇಲರ್ ಕಡಿಮೆ ಖರ್ಚು ಆಗ್ಬೋದು, ಆದರೆ ಏನು ರೀ ಎತ್ಕೊಳ್ಳಿ ಹೆಚ್ಚು ಖರ್ಚು ಆಕೈತೆ ರೀ. ಹೆಚ್ಚು ಖರ್ಚು ಆದ್ರೂ ನೆಲ ಫಲವತ್ತತೆ ಹೆಚ್ಚು ಆಕೈತೆ ರೀ. ಅವನ್ನೆಲ್ಲ ಮಾಹಿತಿಗಳ್ನ ನೆಕ್ಸ್ಟ್ ಹಾಕೋತ ಹೊಕ್ಕೊಂಡ್ರಿ. ವಿಡಿಯೋ ಲಾಂಗ್ ಮಾಡೋದು ಬೇಡ್ರಿ, ಬೇರೆದವ್ರಿಗೈತೆ ಅಷ್ಟು ಎಲ್ಲರಿಗೂ ಟೈಮ್ ಇರೋದಿಲ್ಲ. ಹೀಗಾಗಿ ಶಾರ್ಟ್ ವಿಡಿಯೋಗಳ್ನ ಹಾಕ್ತಾನು. ಮುಂದೆ ಬರ್ಬರ್ತಾ ನೀವು ಇಂಟ್ರೆಸ್ಟ್
ಬಂತಪ್ಪ ಅಂತಂದ್ರೆ ನಾ ಫುಲ್ ವಿಡಿಯೋಗಳ್ನ ಹಾಕ್ತನು. ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ನಮಸ್ಕಾರ. ಜೈ ಕಿಸಾನ್.